ವೈಫಲ್ಯಕ್ಕೆ ಗ್ರಾಮದ ಜನರಲ್ಲಿ ಮನೆ ಮಾಡಿದ ಆತಂಕ. ದೇವದುರ್ಗ ತಾಲೂಕಿನ ಗೊಬ್ಬೂರು ಹೋಬಳಿ ವ್ಯಾಪ್ತಿಯಲ್ಲಿ ಬರುವಂತಹ ಕೋಳೂರು ಗ್ರಾಮದಲ್ಲಿ ಪ್ರವಾಹ ಭೀತಿ ಎದುರಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ರಾಯಚೂರು ಜಿಲ್ಲೆಯಲ್ಲಿ ಈಗಾಗಲೇ ಭಾರೀ ಪ್ರಮಾಣದಲ್ಲಿ ಮಳೆ ಆಗ್ತಾ ಇರೋದ್ರಿಂದ ಮಳೆರಾಯನ ಆರ್ಭಟಕ್ಕೆ ಇಲ್ಲಿನ ಗ್ರಾಮದ ಜನ ತತ್ತರಿಸಿ ಹೋಗಿದ್ದಾರೆ. ಇದು ಈ ವರ್ಷ ಹಿಂದಿನ ವರ್ಷದ ಕಥೆಯಲ್ಲ. ಪ್ರತಿ ವರ್ಷ ಕೂಡ ಜನರು ಮಳೆಗಾಲದಲ್ಲಿ ಅನುಭವಿಸುವಂತಹ ಯಾತನೆ ಇದು. ಈ ಗ್ರಾಮದ ಸುತ್ತಮುತ್ತ ಹಳ್ಳಗಳು ಇರೋದ್ರಿಂದ ಹಳ್ಳ ಕುಳ್ಳ ತುಂಬಿ ಬಂದು ಇಲ್ಲಿಯ ಗ್ರಾಮ ಕೊಚ್ಚಿಕೊಂಡು ಹೋಗುವಂತಹ ಪರಿಸ್ಥಿತಿ ಇದೆ. ಇದರಿಂದಾಗಿಯೇ ಸಾರ್ವಜನಿಕರು ಭಯದ ವಾತಾವರಣದಲ್ಲಿ ಜೀವನ ಮಾಡಬೇಕಾಗಿದೆ. ಯಾವಾಗ ಪ್ರವಾಹ ಆಗುತ್ತೆ ಎಂಬ ಭಯದಿಂದ ಗ್ರಾಮದ ಜನರು ಕಣ್ಣಿಗೆ ನಿದ್ದೆ ಮಾಡದೆ ಹಗಲು ರಾತ್ರಿ ಎನ್ನದೆ ಹಳ್ಳಗಳ ದಾರಿ ನೋಡುವಂತಹ ಪರಿಸ್ಥಿತಿ ಎದುರಾಗಿದೆ. ಇದೇ ರೀತಿ 2009ರಲ್ಲಿ ಈ ಗ್ರಾಮ ಮುಳುಗಡೆಯಾಗಿತ್ತು. ಆ ಸಂದರ್ಭದಲ್ಲಿ ಜಾನುವಾರುಗಳು, ನಾಯಿಗಳು, ಕೋಳಿಗಳು, ಇದೇ ರೀತಿಯಾಗಿ ಮೂಕ ಪ್ರಾಣಿಗಳು ಬಹಳಷ್ಟು ಹಳ್ಳಕ್ಕೆ ಕೊಚ್ಚಿ ಹೋಗಿದ್ವು. ಆದರೆ ಯಾವುದೇ ಮನುಷ್ಯರಿಗೆ ಅಪಾಯ ಆಗಿರಲಿಲ್ಲ. ಈ ಸಂದರ್ಭದಲ್ಲಿ ತಾಲೂಕು ಆಡಳಿತ ಎಚ್ಚೆತ್ತುಕೊಂಡು ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಗ್ರಾಮಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ರು. ಗ್ರಾಮ ಸಂಪೂರ್ಣ ಮುಳುಗಡೆ ಆಗದಿರುವುದರಿಂದ ಹಾಗೆ ಸರ್ಕಾರಕ್ಕೆ ಈ ಬಗ್ಗೆ ಗಮನಕ್ಕೆ ತಂದು ಜನರನ್ನ ಅಪಾಯದಿಂದ ದೂರ ಇಡುವಂತಹ ಭರವಸೆಯನ್ನ ಕೊಟ್ಟಿತ್ತು. ಗ್ರಾಮದ ಜನರಿಗೆ ಅಪಾಯ ಇದೆ ಅಂತ ಆ ಸಂದರ್ಭದಲ್ಲಿ ಗ್ರಾಮ ಸ್ಥಳಾಂತರ ಮಾಡಲು ಸರ್ಕಾರಕ್ಕೆ 12 ಎಕರೆ ಜಮೀನು ಖರೀದಿ ಮಾಡಿ, ಆದರೆ ಆಶ್ರಯ ಯೋಜನೆಯಡಿಯಲ್ಲಿ ಮನೆ ನಿರ್ಮಾಣ ಮಾಡದೆ ಮಲತಾಯಿ ಧೋರಣೆ ತೋರ್ತಾ ಇದೆ ಈ ಸರ್ಕಾರ. ಅದನ್ನ ಹಾಗೇ ಮುಂದುವರಿಸಿದ್ದಾರೆ ಅನ್ನುವಂಥದ್ದು ಇಲ್ಲಿನ ಜನರ ಒಂದು ಅಳಲು. ಈಗಲಾದರೂ ಸರ್ಕಾರ ಎಚ್ಚೆತ್ತುಕೊಂಡು ತಾಲೂಕಿನ ಶಾಸಕರು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಗ್ರಾಮಕ್ಕೆ ಭೇಟಿ ನೀಡಿ ಈ ಗ್ರಾಮದ ಜನರ ಜೀವನ ರಕ್ಷಣೆಗೋಸ್ಕರ ಮತ್ತು ಗ್ರಾಮದಲ್ಲಿ ಏನು ಹಾನಿಯಾಗದಂತೆ ತಡೆಗಟ್ಟುವ ನಿಟ್ಟಿನಲ್ಲಿ ಗ್ರಾಮ ಸ್ಥಳಾಂತರಕ್ಕೆ ಮುಂದಾಗಬೇಕಾಗಿದೆ. ಸರ್ಕಾರ ಕೂಡಲೇ ಖರೀದಿ ಮಾಡಿದ ಜಮೀನಿನಲ್ಲಿ ಮನೆಗಳನ್ನು ನಿರ್ಮಾಣ ಮಾಡಿ ಜನರನ್ನ ಸ್ಥಳಾಂತರಿಸಿ ಜನರ ಜೀವನವನ್ನ ರಕ್ಷಣೆ ಮಾಡಬೇಕಿದೆ. ಈ ಮೂಲಕ ಗ್ರಾಮದ ಜನರು ತಾಲೂಕು ಆಡಳಿತಕ್ಕೆ ಒಳ್ಳೆಯದನ್ನ ಮಾಡಬೇಕಿದೆ. ಆಡಳಿತ ಅಳಲನ್ನ ತೋಡ್ಕೊಳ್ಬೇಕಿದೆ. ಆತಂಕ ವಾತಾವರಣದಲ್ಲಿ ಇರುವಂತಹ ಕೋಳೂರು ಗ್ರಾಮಕ್ಕೆ ಕೂಡಲೇ ತಾಲೂಕು ಆಡಳಿತ ಮಂಡಳಿ ಜನರ ಸಮಸ್ಯೆಯನ್ನ ಆಲಿಸಬೇಕು ಅಂತ ಹೇಳಿ ಟೈಮ್ 9 ನ್ಯೂಸ್ ಕಳಕಳಿಯ ಮನವಿಯನ್ನ ಮಾಡ್ಕೊಳ್ತಾ ಇದೆ. ಯಾವ ಊರು ಏನು ಮಳೆ ಇದೆಯಲ್ಲ? ದೇವದುರ್ಗ ತಾಲೂಕಿನ ಗಬ್ಬೂರು ಗ್ರಾಮ ಇದು. ಗಬ್ಬೂರು ಹೋಬಳಿಯಲ್ಲಿ ಬರ್ತಕ್ಕಂಥ ಕೋಳೂರು ಗ್ರಾಮ ಇದೆ. ಈ ಗ್ರಾಮದಲ್ಲಿ ಪ್ರತಿ ವರ್ಷ ಮಳೆ ಬಂದ ಕೂಡಲೇ ಜನರಿಗೆ ಒಂದು ಭಯ ವಾತಾವರಣ ಸೃಷ್ಟಿ ಆಗ್ತಿದೆ. ಯಾಕಪ್ಪ ಅಂತಂದ್ರೆ ಈ ಗ್ರಾಮದಲ್ಲಿ ಸುತ್ತಮುತ್ತ ಹಳ್ಳ ಇರೋದ್ರಿಂದ ಈ ಗ್ರಾಮದಲ್ಲಿ ನಾವು ಎಲ್ಲಿ ಮಳೆ ಬಂದರೂ ಕೊಚ್ಕೊಂಡು ಹೋಗ್ತೀವಿ ಅನ್ನೋ ಭಯದಿಂದ ಹಗಲು ರಾತ್ರಿ ಅನ್ನೋದೇ ಕಣ್ಣಿಗೆ ನಿದ್ದೆ ಮಾಡಿದಂಗೆ ಎದುರಿಸಿರ್ತಾರೆ ಈ ಗ್ರಾಮದ ಜನರೆಲ್ಲ. ಹಂಗಾಗಿ ಕೆಲವು ಹಿಂದಕ್ಕೆ 2009ರಲ್ಲಿ ನೆರವಳಿ ಆಗಿರುವಂಥ ಸಮಯದಲ್ಲಿ ಸರ್ಕಾರ ನಮಗೊಂದು ಆಸಕ್ತಿನ ಕೊಟ್ಟಿತ್ತು. ಈ ಗ್ರಾಮದ ಜನರನ್ನು ಸ್ಥಳಾಂತರ ಮಾಡಿ ರಕ್ಷಣೆ ಮಾಡ್ತೀವಿ ಅನ್ನೋ ಒಂದು ಭರವಸೆ ನೀಡಿತ್ತು. ಆದ್ರೂ ಸುತ್ತಮುತ್ತ ಹಪ್ಪಳ ಆಗಿರ್ಬೋದು, ಗೋವಿಂದಪಲ್ಲಿ ಆಗಿರ್ಬೋದು, ಕೂಡಿಗೆ ಆಗಿರ್ಬೋದು, ಇವೆಲ್ಲ ಗ್ರಾಮಗಳು ಶಿಫ್ಟಿಂಗ್ ವಿಲೇಜ್ ಆದಂಥ ಸಂದರ್ಭದಲ್ಲಿ ಅವೆಲ್ಲ ಆಶ್ರಯ ಯೋಜನೆಗಳು ಕಟ್ಟಿ ಅವ್ರಿಗೆಲ್ಲ ಉದ್ಘಾಟನೆ ಮಾಡಿ ಅವ್ರಿಗೆ ಇರೋದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಬಟ್ ಆದ್ರೆ ಈ ಕೋಳೂರು ಗ್ರಾಮ ಮಾತ್ರ ಹಿಂಗೆ ಪೆಂಡಿಂಗ್ ಇದ್ದಾರೆ. ಯಾಕಂತ ಗೊತ್ತಾಗ್ತಾ ಇಲ್ಲ. ಸರ್ಕಾರ ಈ ತರ ನಿರ್ಲಕ್ಷ್ಯ ಧೋರಣೆ ಯಾಕೆ ತೋರ್ತಾ ಇದೆ ಅನ್ನೋದು ನಮಗೆ ಕಾಡ್ತಾ ಇದೆ. ಹಂಗಾಗಿ ಈ ವರ್ಷ ಕೂಡ ಹಳ್ಳ ಬಂದಿದ್ದರಿಂದ ಬೆಳಗಿನ ಜಾವ 3 ಗಂಟೆ ಮಳೆ ಧಾರಾಕಾರ ಸುರಿಯುವುದರಿಂದ ಈ ಗ್ರಾಮದಲ್ಲಿ ಕೂಡ ಮತ್ತೆ ಸುತ್ತ ನೀರು ನುಗ್ಗಿಕೊಂಡು ಗ್ರಾಮದಲ್ಲಿ ಒಂದು ಭಯ ಸೃಷ್ಟಿಯಾಗಿದೆ. ಹಂಗಾಗಿ ಅಲ್ಲಿ ಸರ್ಕಾರ 2009ರಲ್ಲಿ 12 ಎಕರೆ ಜಮೀನು ಖರೀದಿ ಮಾಡಿ ಈ ಗ್ರಾಮದ ಜನರಿಗೆ ರಕ್ಷಣೆ ಕೊಡುವ ನಿಟ್ಟಿನಲ್ಲಿ ಭೂಮಿ ಖರೀದಿ ಮಾಡಿದೆ. ಬಟ್ ಆದ್ರೂ ಮನೆಗಳು ನಿರ್ಮಾಣ ಮಾಡಿಲ್ಲ. ಹಂಗಾಗಿ ಖರೀದಿ ಮಾಡಿದಂತ ಒಂದು ಜಾಗದಲ್ಲಿ ಮನೆಗಳು ನಿರ್ಮಾಣ ಮಾಡಿ ಈ ಗ್ರಾಮದ ಜನರಿಗೆ ರಕ್ಷಣೆ ಕೊಡಬೇಕಂತ ಈ ಮೂಲಕ ಗ್ರಾಮದ ಜನರ ಪರವಾಗಿ ನಾನು ಕೇಳ್ಕೊಂತೀನಿ.